ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ಮಾಡುವುದರ ಮೂಲಕ ಅಕ್ರಮ ಶಸ್ತ್ರಾಸ್ತ್ರ ಮಾರಾಟದ ಜಾಲವನ್ನ ಭೇದಿಸಿದ್ದಾರೆ. ನಾಡ ಪಿಸ್ತೂಲ್, ಜೀವಂತ ಗುಂಡು, ತಲವಾರ್ ಸೇರಿದಂತೆ 6.73 ಲಕ್ಷ ರೂಪಾಯಿ ಮೌಲ್ಯದ 5 ನಾಡ ಪಿಸ್ತೂಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಮಾರಾಟ ಜಾಲವನ್ನ ಭೇದಿಸಿದ್ದಾರೆ ಬೀದರ್ ಪೊಲೀಸರು. ಈ ಸಂದರ್ಭದಲ್ಲಿ ತಲ್ವಾರ್, ಜೀವಂತ ಗುಂಡು, ನಾಡ ಪಿಸ್ತೂಲ್ ಸೇರಿದಂತೆ 6.73 ಲಕ್ಷ ರೂಪಾಯಿ ಮೌಲ್ಯದ 5 ನಾಡ ಪಿಸ್ತೂಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ 26 ಜೀವಂತ ಮದ್ದುಗುಂಡುಗಳು, 5 ತಲ್ವಾರ್ಗಳನ್ನು ಸಹ ಜಪ್ತಿ ಮಾಡಿದ್ದಾರೆ. 3.5 ಲಕ್ಷ ರೂಪಾಯಿ ಮೌಲ್ಯದ 5 ನಾಡ ಪಿಸ್ತೂಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸುಮಾರು 2,60,000 ರೂಪಾಯಿ ಮೌಲ್ಯದ 26 ಜೀವಂತ ಗುಂಡುಗಳು, 10 ಖಾಲಿ ಗುಂಡುಗಳನ್ನು ಜಪ್ತಿ ಮಾಡಲಾಗಿದೆ. 3,000 ರೂಪಾಯಿ ಮೌಲ್ಯದ 5 ತಲ್ವಾರ್ಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಹಾರಾಷ್ಟ್ರದ ನಾಂದೇಡ್ನಿಂದ ಇವರು ಶಸ್ತ್ರಾಸ್ತ್ರಗಳನ್ನು ತಂದು ಬೀದರ್ನಲ್ಲಿ ಮಾರಾಟ ಮಾಡುವಂತ ಸಂಚನ ಹೊಂದಿದ್ರು. ಖಚಿತ ಮಾಹಿತಿಯ ಮೇರೆಗೆ ಬೀದರ್ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಅಕ್ರಮ ಶಸ್ತ್ರಾಸ್ತ್ರ ಮಾರಾಟಗಾರರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬೈಕ್ಗಳಲ್ಲಿ ಇವರು ನಾಡ ಪಿಸ್ತೂಲ್ಗಳನ್ನ, ತಲ್ವಾರ್ಗಳನ್ನ ಮಾರಾಟ ಮಾಡ್ತಾ ಇದ್ರಂತೆ. ಇಬ್ಬರು ಈ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ. ಬೀದರ್ ಮೂಲದ ಹೋಟೆಲ್ ವ್ಯಾಪಾರಿಗಳಾದಂತಹ ಅಮನ್ಜಿತ್, ವೆಂಕಟೇಶ್ ಇಬ್ಬರು ಸಹ ಬಂಧನಕ್ಕೆ ಒಳಗಾದಂಥವರು. ಒಂದು ನಾಡ ಪಿಸ್ತೂಲ್ಗೆ 1 ಲಕ್ಷದವರೆಗೆ ಇವರು ಚಾರ್ಜ್ ಮಾಡ್ತಾ ಇದ್ರು. ಒಂದು ನಾಡ ಪಿಸ್ತೂಲನ್ನು ಇವರು 1 ಲಕ್ಷ ರೂಪಾಯಿಗೆ ಕಾಳಸಂತೆಯಲ್ಲಿ ಸೇಲ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಒಟ್ಟು 4 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೀದರ್ ಎಸ್ಪಿ ಪ್ರದೀಪ್ ಗುಂಟಿಯವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮುಂದೆ ಆಗಬಹುದಾಗಿದ್ದಂಥ ದೊಡ್ಡ ಅನಾಹುತವನ್ನ, ಈ ಎಲ್ಲ ಶಸ್ತ್ರಾಸ್ತ್ರಗಳು ಕಾನೂನು ಸುವ್ಯವಸ್ಥೆಯನ್ನ ಭಂಗಗೊಳಿಸುವಂತಹ ದುಷ್ಟಶಕ್ತಿಗಳ ಕೈಗೆ ಇದು ಸೇರಬೇಕಾಗಿತ್ತು. ಆದರೆ ಅದಕ್ಕೂ ಮುಂಚಿತವಾಗಿ ಬೀದರ್ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಈ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತಾ ಇದ್ದವರನ್ನ ಅರೆಸ್ಟ್ ಮಾಡೋದರ ಜೊತೆಗೆ ಆ ಶಸ್ತ್ರಾಸ್ತ್ರಗಳನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ. ವೀಕ್ಷಕರೇ ನೋಡಿ, ಇಂಥ ಖದೀಮರಿದಾರಲ್ಲ, ಇವರು ಏನು ಮಾಡ್ತಾರೆ ಅಂದರೆ ಸಿಕ್ಕವರಿಗೆ ನಾಡ ಪಿಸ್ತೂಲು, ಲಾಂಗುಗಳು, ಮಚ್ಚಿಗಳು, ಗನ್ಗಳು, ಗುಂಡುಗಳು, ಜೀವಂತ ಗುಂಡುಗಳು ಇವೆಲ್ಲವನ್ನು ಮಾರಾಟ ಮಾಡ್ತಾರೆ. ಈ ರೌಡಿ ಶೀಟರ್ಗಳು, ಕಾನೂನು ಸುವ್ಯವಸ್ಥೆಯನ್ನು ಭಂಗಗೊಳಿಸುವಂಥವರು, ಈ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಪಾಲು ಹೊಂದಿರತಕ್ಕಂಥವ್ರು, ಇವ್ರೇನು ಮಾಡ್ತಾರೆ ಅಂದರೆ ಇಂಥವರಿಂದ ಖರೀದಿ ಮಾಡ್ತಾರೆ. ಹೆಂಗೆ ಸಿಗುತ್ತೆ ಅವ್ರಿಗೆಲ್ಲ ಅಂತ ತಾವು ಪ್ರಶ್ನೆ ಕೇಳಬಹುದು. ನಮಗೂ ಆ ಪ್ರಶ್ನೆ ಬರುತ್ತೆ ಅಲ್ಲ, ಇವ್ರಿಗೆಲ್ಲ ಈ ಗನ್ನು, ಈ ಲಾಂಗು, ಮಚ್ಚು, ನಾಡ ಪಿಸ್ತೂಲ್ಗಳು, ಗುಂಡುಗಳೆಲ್ಲ ಹೆಂಗೆ ಸಿಗುತ್ತೆ ಇಷ್ಟು ರಾಜಾರೋಷವಾಗಿ ಅಂದರೆ ನೋಡಿ ಹಿಂಗೆ ಸಿಗೋದು ಅಂತ. ಮುಂಬೈನಿಂದ, ಮಹಾರಾಷ್ಟ್ರದಿಂದ ತಗೊಂಡು ಬಂದು ಇವ್ರು ಇಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ. ಮಹಾರಾಷ್ಟ್ರದಿಂದ ತಗೊಂಡು ಬಂದು ಬೀದರ್ನಲ್ಲಿ ಮಾರಾಟ ಮಾಡಲಿಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಬಹುಶಃ ಏನಾದರೂ ಪೊಲೀಸರು ಇದನ್ನು ಬಹಳ ಲೈಟಾಗಿ ತಗೊಂಡಿದ್ದಿದ್ರೆ ಯಾರ್ಯಾರು ಕೈ ಸೇರ್ತಾ ಇತ್ತೋ ಇದು ಅಕ್ರಮ ಶಸ್ತ್ರಾಸ್ತ್ರಗಳು ಗೊತ್ತಿಲ್ಲ.